श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदिमध्य अंतद व्याप्तके सच्चित् आनंद आत्मज्ञानके रूप नूरर ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಭಗವತ್ಪಾದರ ಚಿಂತನೆಗಳಲ್ಲಿ ಆಸಕ್ತಿ ಹೊಂದಿರತಕ್ಕಂಥವರೇ ಅತ್ಯಂತ ಗಮನಾರ್ಹವಾದ ಗಣನೀಯವಾದ ಗಂಭೀರವಾದ ಸಂಚಿಕೆ ಇದು. ಋಗ್ವೇದವನ್ನು ಆಧರಿಸಿ ಪ್ರಜ್ಞಾನಂ ಬ್ರಹ್ಮ ಅನ್ನುವುದನ್ನು ಭಗವತ್ಪಾದರು ಸ್ಥಾಪನೆ ಮಾಡಿದರು ಅನ್ನುವುದಕ್ಕಿಂತ ಈಗಾಗಲೇ ಹೇಳಲ್ಪಟ್ಟಿದ್ದಂತಹ ಋಷಿ ವಾಕ್ಯವನ್ನು ಪ್ರಸಿದ್ಧಪಡಿಸಿದರು, ಪ್ರಚಾರ ಮಾಡಿದರು. ಅದಕ್ಕಾಗಿ ಅವರು ತಮ್ಮ ಭಾಷೆಯನ್ನು ಬಳಸಿದರು, ಚಿಂತನೆಗಳನ್ನು ಹರಿಸಿದರು, ಕಲ್ಪನೆಗಳನ್ನು ಕಟ್ಟಿಕೊಟ್ಟರು. ಅಂತೂ ಆ ಸಿದ್ಧಾಂತ ಒಂದು ಅರ್ಥವಾಗುವುದಕ್ಕೆ ಎಷ್ಟೆಷ್ಟು ಸಾಧ್ಯ ಆಗಬಹುದೋ ಅಷ್ಟೆಲ್ಲ ಮಾಡಿದರು. ಇದೀಗ ಎರಡನೆಯ ಮಹಾವಾಕ್ಯದ ದರ್ಶನವಾಗಬೇಕಾಗಿದೆ. ಅವರು ಅದನ್ನು ಆಧರಿಸಿದ್ದು ಯಾಜ್ಞವಲ್ಕ್ಯ ಮಹರ್ಷಿಗಳು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರೆದಿರತಕ್ಕಂಥ ಮಂತ್ರಭಾಗವನ್ನು ತೆಗೆದುಕೊಂಡು ಅದನ್ನವರು ಜಗಜ್ಜಾಹೀರು ಮಾಡಿಬಿಟ್ರು. ಅದರಲ್ಲಿಯೂ ನಮಗೆ ಅಂದರೆ ಕನ್ನಡಿಗರಿಗೆ ಅಥವಾ ದಕ್ಷಿಣ ಭಾರತದವರಿಗೆ ಅದು ಘೋಷವಾಕ್ಯ. ಮುಂದೆ ಅವರು ಶೃಂಗಗಿರಿಯಲ್ಲಿ ಶಾರದಾಂಬೆಯನ್ನು ಸ್ಥಾಪನೆ ಮಾಡಿ ಶ್ರೀ ಶ್ರೀ ಸುರೇಶ್ವರಾಚಾರ್ಯರಿಗೆ ಪಟ್ಟವನ್ನು ಕಟ್ಟಿ ಅವರಿಗೆ ಉಪದೇಶ ಮಾಡಿದಂತಹ ಯಜುರ್ವೇದದ ಮಹಾವಾಕ್ಯ. ಅಂದರೆ ಅದರ ಅರ್ಥ ದಕ್ಷಿಣ ಭಾರತೀಯರಿಗೆಲ್ಲ ಇದು ತಮ್ಮ ಕಣ್ಣು ಮುಂದೆ ಇರಬೇಕಾದಂತಹ ಗುರಿ. ಇದನ್ನು ತಾವು ಅರ್ಥ ಮಾಡಿಕೊಂಡು ಉಳಿದವರಿಗೆ ಅರ್ಥ ಮಾಡಿಸಬೇಕು ಅನ್ನತಕ್ಕಂತಹ ಅಪೇಕ್ಷೆ. ಅದು ಇಂದಿನ ಉಪನ್ಯಾಸದಲ್ಲಿ ಆವಿರ್ಭವಿಸಲಿದೆ. ಹೀಗಾಗಿ ಈ ಉಪನ್ಯಾಸ ನನಗೇ ಕೊಂಚ ಕುತೂಹಲಕರವಾಗಿದೆ, ಸ್ವಲ್ಪ ಧಾವಂತಪೂರ್ಣವಾಗಿದೆ. ಅದು ಹೇಗೆ ಮೂಡಿ ಬರಲಿದೆ ಅನ್ನುವುದನ್ನು ಕುರಿತು. ಹೇಗೂ ಇದೀಗ ಭಗವತ್ಪಾದರು ಯಾಜ್ಞವಲ್ಕ್ಯರು ಹಾಗೂ ತಮ್ಮ ಮಾಜಿ ಪತ್ನಿ ಹಾಗೂ ಹಾಲಿ ಶಿಷ್ಯೆಯಾಗಿರತಕ್ಕಂತಹ ಮೈತ್ರೇಯಿಗೆ ಆತ್ಮದರ್ಶನದ ಸೋಪಾನ ಪಂಕ್ತಿಯನ್ನು ಪರಿಚಯ ಮಾಡಿಸ್ತಾ ಇದ್ದಾರೆ. ಆಕೆಯನ್ನು ಆತ್ಮದರ್ಶನಕ್ಕೆ ಅಣಿಗೊಳಿಸ್ತಾ ಇದ್ದಾರೆ. ಬಾಹ್ಯವನ್ನೆಲ್ಲ ತಿರಸ್ಕಾರ ಮಾಡಿ ದೇಹದ ಮಿತಿಗೆ ಬಂದು ದೇಹದ ಚರ್ಮದ ಒಳಗೆ ಇರತಕ್ಕಂತಹ ಅವಯವಗಳ ದರ್ಶನವನ್ನು ಮಾಡ್ತಾ ಮೂಳೆಯ ತನಕ ನೋಡಬಹುದಾದದ್ದನ್ನೂ ಗಮನಿಸಿ ಯಾವುದೇ ವ್ಯಕ್ತಿ ತನ್ನ ತಲೆಬುರುಡೆಯನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥ ಸತ್ಯವನ್ನು ದರ್ಶನ ಮಾಡಿಸಿದ ಮೇಲೆ ಬೃಹತ್ ಪ್ರಶ್ನೆಯೊಂದನ್ನು ಕೇಳಿದರು. ಅಕಸ್ಮಾತ್ ನಾವು ಬೇರೆಯವರ ಬುರುಡೆಯನ್ನು ನೋಡಬಹುದು, ಅಕಸ್ಮಾತ್
ಸಂದರ್ಭ ಬಂದರೆ ಸತ್ತ ವ್ಯಕ್ತಿಯ ಬುರುಡೆಯನ್ನು ನೋಡಬಹುದು. ಆದರೆ ಆ ಬುರುಡೆಯಲ್ಲಾಗಲಿ ಈ ಬುರುಡೆಯಲ್ಲಾಗಲಿ ಯಾವುದೇ ಬುರುಡೆಯಲ್ಲಾಗಲಿ ಇರತಕ್ಕಂತಹದ್ದನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಯಾರಿಗೂ. ಯಾಕೆ ಅಂದರೆ ಆ ಬುರುಡೆಯಲ್ಲಿ ಯಾವುದೋ ಒಂದು ಶಕ್ತಿ ಇದ್ದು ಇಡೀ ದೇಹವನ್ನು ಚಲಿಸುವಂತೆ ಮಾಡ್ತಾ ಇರುತ್ತಲ್ಲ. ನಾವು ಅಂಥದ್ದೊಂದು ಶಕ್ತಿಯನ್ನು ಬುರುಡೆಯ ಒಳಗೆ ಇರುವುದನ್ನು ನೋಡಲಿಕ್ಕೆ ಪ್ರಯತ್ನ ಪಡಬೇಕಾಯಿದ್ರೂ ಬುರುಡೆಯನ್ನು ಒಡಿಬೇಕು. ಬದುಕಿರುವ ವ್ಯಕ್ತಿಯ ಬುರುಡೆಯ ಒಳಗೆ ಹೋಗಿ ನೋಡಲಿಕ್ಕೆ ಆಗೋದಿಲ್ಲ. ಸತ್ತ ವ್ಯಕ್ತಿಯ ಬುರುಡೆಯ ಒಳಗೆ ನೋಡಲಿಕ್ಕೆ ಹೋದರೆ ಆ ಶಕ್ತಿ ಹೋಗಿಬಿಟ್ಟಿರುತ್ತೆ. ಹೀಗಾಗಿ ಹೇಗೂ ನಮಗೆ ನಮ್ಮ ತಲೆ ಬುರುಡೆಯ ಒಳಗೆ ಇರಬಹುದಾದಂತಹ, ಏಕೆಂದರೆ ನಮಗೆಲ್ಲ ನಮ್ಮ ಆಲೋಚನೆಗಳು, ಮನಸ್ಸು, ಕಲ್ಪನೆಗಳು ಇದೆಲ್ಲ ಇಲ್ಲೇ ಅಂತ ಗೊತ್ತಾಗಿಬಿಟ್ಟಿದೆ, ಅನ್ನಿಸ್ಬಿಟ್ಟಿದೆ. ಇಲ್ಲೆಲ್ಲೋ ಕಾಣ್ತಾ ಇದ್ದೀನಿ ಅಂತ ಅನಿಸಲ್ಲ ನನಗೆ, ಇಲ್ಲೆಲ್ಲೋ ಯೋಚನೆ ಮಾಡ್ತೀನಿ ಅಂತ ಅನಿಸಲ್ಲ, ಇಲ್ಲೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಹೀಗಾಗಿ ಆ ಬುರುಡೆಯೂ ಅಲ್ಲ, ಬುರುಡೆಯ ಒಳಗೆ ಇರತಕ್ಕಂಥ ಆ ಒಂದು ಅದೃಶ್ಯ ಶಕ್ತಿ ಎಂದೂ ಅದೃಶ್ಯವೇ. ಅದು ಬದುಕಿದ್ದಾಗ ತಲೆಯೊಡೆದು ನೋಡಲಿಕ್ಕಾಗೋದಿಲ್ಲ, ಸತ್ತ ಮೇಲೆ ಅದರಲ್ಲಿ ಇರುವುದಿಲ್ಲ. ಹೀಗಾಗಿ ಆ ಶಕ್ತಿಯ ದರ್ಶನ ಅಸಾಧ್ಯ. ಇದು ಒಂದು ಮಿತಿ. ಆದರೆ ಭಗವತ್ಪಾದರು ಹೇಳಿದರು, ಹಾಗೆ ಅದನ್ನು ನೋಡಬೇಕಾಗಿದ್ದರೆ ಅದು ಒಳಗೆ ಇರುವುದರಿಂದ ನಾನು ಒಳಗೆ ನೋಡುವುದನ್ನು ಕಲಿತುಕೊಳ್ಳಬೇಕು ಅಂತ ಹೇಳಿ ಅದನ್ನು ಸಾಧಿಸಲಿಕ್ಕೆ ತಪಸ್ಸನ್ನು ಮಾಡಬೇಕು ಅನ್ನುವ ಉಪದೇಶವನ್ನು ಕೊಟ್ಟರು. ಪಾಪ ಆಕೆ ಗುರುವಿನ ಆಜ್ಞಾನುಸಾರ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಯಾವ್ಯಾವುದೋ ದೃಶ್ಯಗಳು, ಯಾವ್ಯಾವುದೋ ಸದ್ದುಗಳು, ಯಾವ್ಯಾವುದೋ ವ್ಯಕ್ತಿಗಳು, ಯಾವ್ಯಾವುದೋ ಆಕಾರಗಳು ತಾನು ಕಂಡು ಕೇಳಿರದ, ಅಂದರೆ ಭೂತಕಾಲದಲ್ಲಿ ನೋಡಿದರೆ ಮಾತ್ರ ನೆನಪಿನಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನೆನಪಿನಲ್ಲಿ ಇಲ್ಲದ ಅಂದರೆ ಭೂತಕಾಲದಲ್ಲಿ ತಾನು ನೋಡದ ದೃಶ್ಯಗಳನ್ನೆಲ್ಲ ನೋಡ್ತಾ ಇದ್ದಾಳೆ ಮೈತ್ರೇಯಿ. ಭಗವತ್ಪಾದರು ಹೇಳಿದರು, ಭೂತಕಾಲದಲ್ಲಿ ನಾನು ನೋಡಿಲ್ಲ ಅಂದರೆ ನಿನ್ನ ಇಷ್ಟು ವರ್ಷಗಳ ಅವಧಿಯಲ್ಲಿ ನೋಡಿಲ್ಲ. ನೀನು ಹುಟ್ಟುಬಿಟ್ಟು ಮೈತ್ರೇಯಿಯಾಗಿ ಈಗ ಇಷ್ಟು ವರ್ಷಗಳಾಗಿದೆ ಸ್ವಾಮಿ, ಅಷ್ಟರಲ್ಲಿ ನಾನು ನೋಡಿಲ್ಲ. ಹೌದು, ಅಷ್ಟರಲ್ಲಿ ನೋಡಿಲ್ಲದೆ ಇರಬಹುದು. ಅವನು 1000 ವರ್ಷದ ಹಿಂದೆ ನೋಡಿರಬಹುದಲ್ಲ, 5000 ವರ್ಷದ ಹಿಂದೆ ನೋಡಿರಬಹುದಲ್ಲ, ಅದು ಇಲ್ಲಿ ದಾಖಲಾಗಿರಬಹುದಲ್ಲ, ಅದು ನಿನಗೆ ಕಾಣಿಸ್ತಾ ಇರಬಹುದಲ್ಲ. ಅದು ಮೈತ್ರೇಯಿ ಇನ್ನೂ ಅರ್ಥ ಆಗಿಲ್ಲ. ಅದಕ್ಕೆ ಯಾಜ್ಞವಲ್ಕ್ಯರು ಹೇಳಿದರು, ನಾನು ಮಾಂಡುಕ್ಯೋಪನಿಷತ್ತಿನ ಚರ್ಚೆಯನ್ನು ಮಾಡಿದಾಗ ಇದರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ, ಈಗ ಸದ್ಯಕ್ಕೆ ಅದು ಯಾವುದೋ ಒಂದು ಶಕ್ತಿ ಉಂಟಲ್ಲ, ಅದರ ದರ್ಶನವಾಗಲಿ ಅನ್ನುವುದರ ಕಡೆಗೆ ಗಮನವನ್ನಿಟ್ಟು ಕೇಂದ್ರೀಕರಿಸಿ ಆತ್ಮದರ್ಶನಕ್ಕೆ ಸಿದ್ಧಳಾಗು ಅಂತ ಆಕೆ ಎಲ್ಲ ಸಂದೇಹಗಳನ್ನು ನಿವಾರಣೆ ಮಾಡಿ ಹೇಳಿದ್ದಾರೆ. ಬರುವ ಬೆಳಗಿನ ಜಾವದಲ್ಲಿ, ಬೆಳಗಿನ ಜಾವ ಅಂತ ಯಾಕೆ ಅಂದರೆ ಅವರು ಹೇಳಿದ್ದು ಸೂರ್ಯೋದಯ ಅಂತ. ಸೂರ್ಯೋದಯವನ್ನು ನಾವು ನೋಡೇ ಇಲ್ಲ, ನಾವೆಲ್ಲ ಸೂರ್ಯ ಹುಟ್ಟಿದ ಮೇಲೆ ಉದಯವನ್ನು ನೋಡುತ್ತೇವೆ. ಹಾಗಲ್ಲ, ಸೂರ್ಯನ ಉದಯ ಆಗುವುದು ಬೆಳಕು ಬಂದ ಮೇಲಲ್ಲ, ಬೆಳಕಿಗೆ ಮುನ್ನವೇ ಕಿತ್ತಿಳೆಯ ಬಣ್ಣದ ಸೂರ್ಯನ ಉದಯವಾಗುತ್ತೆ. ಅದು ನೋಡಬೇಕಾದ್ರೆ ನಾವು ಕನ್ಯಾಕುಮಾರಿಗೆ ಹೋಗಬೇಕು, ಕನ್ಯಾಕುಮಾರಿಯ ತಟದಲ್ಲಿ ಕುಳಿತು ನೋಡಬೇಕು ಸೂರ್ಯೋದಯವನ್ನು. ಆಗ ಹೇಗಿರುತ್ತೆ ಸೂರ್ಯನ ಉದಯ. ಇರಲಿ, ಯಾಜ್ಞವಲ್ಕ್ಯರು ಹೇಳಿದ್ದಾರೆ, ನಿನಗೆ ಈ ದಿವಸ ಸೂರ್ಯೋದಯದ ಸಂದರ್ಭದಲ್ಲಿ ಆತ್ಮದರ್ಶನವಾಗುತ್ತದೆ ಅನ್ನುವುದನ್ನು ಭಗವತ್ಪಾದರು ಉಪನ್ಯಾಸವನ್ನು ಕೊಟ್ಟು ನಿಲ್ಲಿಸಿದ್ದಾರೆ ಅನ್ನುವಲ್ಲಿಗೆ ನಮ್ಮ ಹಿಂದಿನ ಉಪನ್ಯಾಸ ಮುಕ್ತಾಯವಾಗಿತ್ತು. ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ಮೈತ್ರೇಯಿಗೆ ಆ ರಾತ್ರಿ ನಿದ್ದೆಯೇ ಇಲ್ಲ.
ಪುಲಕಿತಳಾಗಿ ಬಿಟ್ಟಿದ್ದಾಳೆ. ರೋಮಾಂಚನದ ಮೇಲೆ ರೋಮಾಂಚನ ಆಗ್ತಾ ಇದೆ. ಆ ದಿವ್ಯ ಮುಹೂರ್ತ ಹೇಗಿರುತ್ತೆ, ಏನಾಗಿರುತ್ತೆ, ಏನು ದರ್ಶನವಾಗುತ್ತೆ, ಇದೇ ಮೈತ್ರಿಯಿಗೆ ಬಗೆಹರಿಯಲಾಗದ ಪ್ರಶ್ನೆಯಾಗಿಬಿಟ್ಟಿದೆ. ಯಾಕೆಂದರೆ ಆತ್ಮ ಅದರ ಕಂಡಿಲ್ಲ. ಅವಳು ಏನೋ ಆತ್ಮದರ್ಶನವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನದು ಆತ್ಮ ಅಂತಲೇ ಗೊತ್ತಿಲ್ಲ. ರಾತ್ರಿಯೆಲ್ಲ ನಿದ್ದೆ ಇಲ್ಲ. ಎಲ್ಲೋ ತೂಕಡಿಕೆ ಬಂದಂತೆ ಆಯಿತು, ಎಚ್ಚರ ಆಯಿತು. ಹೇಗೆ ಎಚ್ಚರ ಆಯಿತು? ಹಕ್ಕಿಗಳ ಕಲರ ಇದ್ದಿದ್ದೇ ಅಡವಿಯಲ್ಲಿ, ನೂರಾರು ಬಗೆಯ ಹಕ್ಕಿಗಳ ಕಲರವದಿಂದ ಅವಳಿಗೆ ಎಚ್ಚರ ಆಯಿತು. ಆಗ್ತಾನೆ ಮಲಗಿದ್ಲು ಅಂತ ಕಾಣುತ್ತೆ. ಇನ್ನು ನಸುಕು. ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಸನ್ಯಾಸದ ದೀಕ್ಷೆಯನ್ನು ಕೊಟ್ಟ ದಿವಸ ಹೇಳಿದ್ದರು. ಸನ್ಯಾಸ ಅಂದರೆ ಅರ್ಥ ಏನು ಅಂದರೆ ವಾನಪ್ರಸ್ಥದ ಕೊನೆಯ ಚರಣ. ವಾನಪ್ರಸ್ಥ ಅನ್ನುವುದೇ ವನಕ್ಕೆ ಪ್ರಸ್ಥಾನ ಅಂತ. ವನಕ್ಕೆ ಪ್ರಸ್ಥಾನ ಅಂದರೆ ನಾನು ಪ್ರಕೃತಿಯಲ್ಲಿ ಲೀನವಾಗುವುದಕ್ಕೆ ನಾನು ಪ್ರಯಾಣ ಮಾಡ್ತಾ ಇದ್ದೇನೆ ಅಂತ. ಅಂದರೆ ಪ್ರಕೃತಿಯ ಜೊತೆಗೆ ಸೇರಿ ಹೋಗ್ತೀನಿ ಅಂತ. ಅದರ ಖೇಚರ ಸನ್ಯಾಸ. ನಾಗರಿಕರ ದೃಷ್ಟಿಯಿಂದ, ಸಂಸಾರಸ್ಥರ ದೃಷ್ಟಿಯಿಂದ ಸನ್ಯಾಸ ಬಹಳ ಕಷ್ಟ, ಬಹಳ ಕಠಿಣ. ಆದರೆ ಸನ್ಯಾಸಿಯ ದೃಷ್ಟಿಯಿಂದ ಸಂಸಾರಿ ಬಹಳ ಕಷ್ಟ, ಆತನ ಬವಣೆ ಬಹಳ ಕಷ್ಟ. ಸನ್ಯಾಸಿಯಾಗಬೇಕಿದ್ದರೆ ನಾಗರಿಕತೆಯ, ಆಹಾರದ, ಉಡುಪಿನ, ಸುಖದ ಈ ಎಲ್ಲ ತೃಷೆಗಳು ತೀರಿ ಹೋಗಬೇಕು. ತೀರಿ ಹೋಗಬೇಕು ಅಂದರೆ ಅದರ ಕಡೆ ಆಸಕ್ತಿಯೇ ಇರಬಾರದು. ಸಾಕು, ಅನುಭವಿಸಿದ್ದು ಸಾಕು ಅಂತ ನಿರಾಶೆಯಿಂದ ಏನಿಲ್ಲ, ವಿರಾಗ ಮನಸ್ಕತೆ ಬರಬೇಕು. ರಾಗಕ್ಕೆ ವಿರುದ್ಧವಾಗಿರಬೇಕು. ಅದು ತನ್ನಿಂದ ತಾನೇ ಬರಬೇಕು. ಬಾಹ್ಯ ಒತ್ತಡದಿಂದ ಬಂದದ್ದು ಸನ್ಯಾಸ ಆಗೋದಿಲ್ಲ. ಇದೀಗ ನೀನು ಸನ್ಯಾಸಿ ಆಗ್ತಾ ಇದೀಯಾ ಅಂದರೆ ಅರ್ಥ ಏನು ಅಂದರೆ ಪ್ರಕೃತಿಯೊಡನೆ ಪ್ರಕೃತಿಯಾಗಿ ಸೇರಿ ಹೋಗಬೇಕು. ಅಲ್ಪ ಉಡುಗೆ ಇರಬೇಕು. ನನ್ನ ದೇಹ ಪ್ರಾಣಿಯಂತೆ ಪ್ರಕೃತಿಗೆ ತೆರೆದುಕೊಳ್ಳಬೇಕು. ಆಹಾರ ಹಾಗೆ ಸ್ವೀಕಾರ ಮಾಡಬೇಕು. ಅದನ್ನು ಬೇಯಿಸಿ ಅಲ್ಲ, ಅದೆಲ್ಲ ನಗರಕ್ಕೆ ಸಂಬಂಧಪಟ್ಟಿದ್ದು, ಸಂಸಾರಸ್ಥರಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಋಷಿಮುನಿಗಳಿಗೆ ಗೆಡ್ಡೆ ಗೆಣಸುಗಳು ಅಂತ ಹೇಳಿಬಿಡ್ತಾರೆ ಭಾಳ ಸರಳವಾಗಿ. ಹಾಗೆ ತಿನ್ನಬೇಕು. ಹಣ್ಣು ಹಾಗೆ ತಿನ್ನಬೇಕು, ಗೆಡ್ಡೆ ಗೆಣಸು ಹಾಗೆ ತಿನ್ನಬೇಕು. ಅದನ್ನು ಪಕ್ವ ಮಾಡಿ ಬೇಯಿಸಿ ಅವೆಲ್ಲ ಇಲ್ಲ. ಪ್ರಕೃತಿಯ ಜೊತೆಗೆ ಹೇಗೆ ಪ್ರಾಣಿಗಳು ಇರುತ್ತದೆಯೋ ನಾವು ಹಾಗೆ ಇರಬೇಕು. ಹಾಗೆ ನಾವು ಪ್ರಾಣಿಗಳಾಗಿಬಿಡ್ತೀವಲ್ಲ ಗುರುಗಳೇ ಅಂತ ಅಂದು ಕೇಳಿದ್ದಳು ಮೈತ್ರೇಯಿ. ನೀನು ಪ್ರಾಣಿಯಿಂದ ವಿಭಿನ್ನವಾಗಿರ್ತೀನಿ, ಪ್ರಕೃತಿಯಿಂದ ಹೊರತಾಗಿರ್ತೀನಿ ಅಂತ ಅಂದಾಗಲೇ ನೀನು ಪ್ರಕೃತಿಯೊಡನೆ ಬೆರೆಯಲಾಗದೆ ಪ್ರಕೃತಿಯಿಂದ ದೂರಾಗಿ ಬಿಡ್ತೀಯ. ಅದು ಸನ್ಯಾಸ ಅಲ್ಲ. ಚಳಿಯಾದಾಗ ಉಣ್ಣೆಯ ಬಟ್ಟೆಯನ್ನು ಹೊದೆಯುವುದು ಸನ್ಯಾಸ ಅಲ್ಲ. ಚಳಿಯಾದಾಗ ದೇಹಕ್ಕೆ ಚಳಿಯಾಗದಂತೆ ದೇಹವನ್ನು ಸಿದ್ಧಿ ಮಾಡಿಕೊಳ್ಳುವುದು ಸನ್ಯಾಸ. ಮೊದಲನೆಯ ದಿವಸದ ಪಾಠದಲ್ಲಿ ಯಾಜ್ಞವಲ್ಕ್ಯರು ಹೇಳಿದ್ದರು, ಇಂದಿನಿಂದ ನೀನು ತಣ್ಣೀರು ಸ್ನಾನ ಮಾಡಬೇಕು. ಗುರುಗಳೇ, ಮಾಗಿಯ ಚಳಿಯಲ್ಲಿ ಆಕೆ ಸನ್ಯಾಸ ಸ್ವೀಕಾರ ಮಾಡಿದ್ದು. ಗುರುಗಳೇ, ಭಾಳ ಚಳಿಯಾಗುತ್ತಲ್ಲ. ಚಳಿ ಆಗಲ್ಲ. ನೀನು ಇಲ್ಲಿಯ ತನಕ ಗೃಹಸ್ಥಳಾಗಿ ಮನೆಯ ಹಂಡೆಯಲ್ಲಿ ನೀರನ್ನು ತುಂಬಿಸಿಟ್ಟು ಕಾಸಿ ಮಾಡಿ ಸ್ನಾನ ಮಾಡ್ತಾ ಇದ್ದೆ. ಪ್ರಕೃತಿಯ
ನದಿಯಲ್ಲಿ ಮೀಯುವುದಕ್ಕೆ ಹೋಗು, ಚಳಿ ಆಗುವುದಿಲ್ಲ. ಆಗುತ್ತಲ್ಲ ಗುರುಗಳೇ, ನೀ ಪ್ರಯತ್ನ ಪಡು. ಮೊದಲನೆಯ ದಿವಸ ಕುಟೀರದ ಪಕ್ಕದಲ್ಲಿಯೇ ಸುಮಾರೊಂದು 50 ಸೋಪಾನಗಳ ಕೆಳಗೆ ನದಿ ಹರಿತಾ ಇತ್ತು. ಅದಕ್ಕೊಂದು ಹೆಸರು. ಯಾವ ನದಿಗೂ ಹೆಸರಿಲ್ಲ, ನಾವು ಇಟ್ಟ ಹೆಸರುಗಳು ಅಷ್ಟೇ. ಅದೊಂದು ನದಿ ಎನ್ನುವುದು ನಾವಿಟ್ಟ ಹೆಸರೇ. ಆ ನೀರು ಹರಿತಾ ಇರತಕ್ಕಂಥ ಒಂದು ಹೊಳೆ, ಅದು ನಾವಿಟ್ಟ ಹೆಸರೇ. ಅಂತೂ ಸತತವಾಗಿ ಹರಿತಾ ಇರತಕ್ಕಂಥದ್ದೊಂದು ದ್ರವ. ಗಡಗಡ ಗಡಗಡ ಗಡ ನಡುಗ್ತಾ ಹೋಗಿದ್ದಾಳೆ. ಓ ಚಳಿ 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 ಅಂದ್ಕೊಂಡು ಎಷ್ಟೊತ್ತಿಗೆ ಹೋದ್ಲು. ಈಗ ಎದ್ದಾಗ ಅದೇ ನೆನಪಾಗ್ತಾ ಇದೆ ಆಕೆ. ತಾನು ಎದ್ದಿದ್ದು ಹಕ್ಕಿಗಳ ಕಲರವದ ಜೊತೆಗೆ. ಅಂದರೆ ಪ್ರಾಣಿಗಳು ಏಳತಕ್ಕದ್ದು ಸೂರ್ಯೋದಯಕ್ಕೆ ಮುನ್ನ. ಎಲ್ಲ ಹಕ್ಕಿಗಳು ಪ್ರಾಣಿಗಳೆಲ್ಲ ಏಳುವುದು ಸೂರ್ಯೋದಯಕ್ಕೆ ಮುನ್ನವೇ. ನಾನೂ ಪ್ರಾಣಿಯಾದ್ದರಿಂದ ನಾನೂ ಸೂರ್ಯೋದಯಕ್ಕೆ ಮುನ್ನವೇ ಏಳಬೇಕು. ಆದರೆ ನಾನು ಏಳುವುದಿಲ್ಲ. ಯಾಕೆ ಎಂದರೆ ನಾನು ನಗರದ ನಿಬಂಧನೆಗಳಿಗೋ ನಗರದ ಆಕರ್ಷಣೆಗಳಿಗೋ ಬದ್ಧನಾಗಿ ಮಲಗುವುದೇ ಭಾಳ ಹೊತ್ತಾಗಿಬಿಡುತ್ತೆ. ಯಾವುದೋ ಮನರಂಜನೆ, ಯಾವುದೋ ಶ್ಲೋಕ, ಯಾವುದೋ ನಾಟಕ, ಇವುಗಳಲ್ಲಿ ಮಗ್ನನಾಗಿ ನಾನು ಪ್ರಕೃತಿಯಿಂದ ವಿಮುಖನಾಗುತ್ತೇನೆ. ಆದ್ದರಿಂದ ಸನ್ಯಾಸ ಧರ್ಮದಲ್ಲಿ ಹಕ್ಕಿ ಪಕ್ಷಿಗಳ ಕಲರವದ ಜೊತೆಗೆ ಏಳಬೇಕು. ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು. ಆ ದಿವಸ ನಾನು ಮೊದಲನೆಯ ಬಾರಿ ತಣ್ಣೀರಿನಲ್ಲಿ ಇಳಿದಾಗ ಅಲ್ಲಿಯ ತನಕ ಆಶ್ರಮದ ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡ್ತಾ ಇದ್ದವಳು ಅಂದು ಇಳಿದಾಗ ಸುಮಾರು 4:30-5 ಗಂಟೆಗಳ ಕಾಲ ಚಳಿಯಲ್ಲಿ ನಡುಗುತ್ತಾ ಹೋದಾಗ ಜೀವನದ ಬಹುದೊಡ್ಡ ಆಶ್ಚರ್ಯ ಕಂಡಿತು. ಅಷ್ಟೊಂದು ಚಳಿಯಲ್ಲಿ ನೀರಿನ ಒಳಗೆ ಇಳಿದಾಗ ನೀರು ನಸು ಬಿಸುಪಾಗಿದ್ದಿತು. ಚಳಿಯ ಪ್ರಕೃತಿಯ ಮಧ್ಯದಲ್ಲಿ ಬಿಸುಪು ನೀರಿನ ಹರಿಯುವಿಕೆ. ನೀವು ಯಾವುದೇ ನದಿಗೆ ಹೋದರೂ ಬಿಸಿ ನೀರಿನ ಬಿಸಿ ಬಿಸಿಯಾಗಿರುತ್ತೆ ಅಂತಲ್ಲ, ಚಳಿಯ ಮಧ್ಯದಲ್ಲಿ ನಸು ಬಿಸುಪಾಗಿರುತ್ತದೆ. ಹೌದಲ್ಲ, ಅವತ್ತು ಗುರುಗಳು ಹೇಳಿದ್ರು, ಇನ್ನು ಮೇಲೆ ನೀನು ಪಾದರಕ್ಷೆಗಳನ್ನು ಹಾಕಿಕೊಳ್ಳುವಂತಿಲ್ಲ. ಮುಳ್ಳು ಚುಚ್ಚುತ್ತಲ್ಲ ಗುರುಗಳೇ, ನೀನು ಬಂಡೆಯ ಮೇಲೆ ಮರಳಿನ ಮೇಲೆ ಓಡಾಡಿ ಅಭ್ಯಾಸ ಮಾಡಿಕೋ. ಆಗ ಮುಳ್ಳು ಪಾದದ ಒಳಗೆ ಮುರಿಯುವುದಿಲ್ಲ, ಪಾದಕ್ಕೆ ಮುಟ್ಟುತ್ತಿದ್ದಂತೆ ಮುಳ್ಳೇ ಮುರಿದು ಹೋಗುತ್ತದೆ. ಪ್ರಕೃತಿಯಲ್ಲಿ ನಮಗೆ ವಿರುದ್ಧವಾದ ಅಂಶವನ್ನು ನಿಗ್ರಹಿಸಿ ನಮಗೆ ಅನುಕೂಲವಾದ ಅಂಶವನ್ನು ಪರಿಗ್ರಹಿಸಿ ಎರಡಕ್ಕೂ ಅಂಟಿಕೊಳ್ಳದೆ ಬದುಕತಕ್ಕಂಥದ್ದು ಸನ್ಯಾಸ ಧರ್ಮ. ಇದೆಲ್ಲ ಹಾದು ಹೋಗ್ತಾ ಇದೆ ಮೈತ್ರೇಯಿಗೆ. ಅಂತೂ ಎದ್ದಳು, ಸ್ನಾನವನ್ನು ಮುಗಿಸಿದಳು. ಯಥಾಪ್ರಕಾರ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಕುಳಿತು ಕಣ್ಣು ಮುಚ್ಚಿದಳು. ಪ್ರಾರಂಭದ ಜಪ ಆರಂಭ ಆಯಿತು. ಕಣ್ಣು ಮುಂದೆ ಎಂದಿನಂತೆ ಗುಂಡನೆಯ ಆ ಕಿತ್ತಿಳೆಯ ಬಣ್ಣದ ಸೂರ್ಯನ ಉದಯ. ಕಣ್ಣು ತೆರೆದು ನೋಡಿದಳು, ಸೂರ್ಯನ ಉದಯ ಆಗ್ತಾ ಇದೆ. ಕಣ್ಣ ಮುಂದೆಯೂ ಸೂರ್ಯನ ಉದಯವಾಗ್ತಾ ಇದೆ. ಕಣ್ಣನ್ನು ಮುಚ್ಚಿದ್ದಳು, ಮತ್ತೆ ಕಣ್ಣು ಮುಚ್ಚಿದಳು. ಯಾರೋ ಹೇಳಿದಂತಾಯಿತು. ಪೂಷನ್ನೇ ಕರ್ಷೇ ಯಮಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮೀನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ಯಾರೋ ಅಲ್ಲ, ಗುರುಗಳೇ. ನಿನ್ನೆಯೋ ಮೊನ್ನೆಯೋ ಈ ಸಾಲುಗಳನ್ನೆಲ್ಲ ಹೇಳಿ ವಿವರಣೆಯನ್ನು ಕೊಟ್ಟಿದ್ದರು. ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ಅಯ್ಯ, ನಿನ್ನ ರೂಪವನ್ನು, ಶುಭ ರೂಪವನ್ನು, ಕಲ್ಯಾಣ ರೂಪವನ್ನು,
ಮಂಗಳ ರೂಪವನ್ನು ನಾನು ನೋಡ್ತಾ ಇದ್ದೇನೆ. ತತ್ತೇ ಪಶ್ಯಾಮಿ, ತೋರಿಸು ನಿನ್ನನ್ನು. ಯೋಸಾವಸೌ ಪುರುಷಃ, ಗುರುಗಳದೇ ಧ್ವನಿ. ಮೈತ್ರಿ ಕಣ್ಣು ಮುಚ್ಚಿದ್ದಾಳೆ. ಯೋಸಾವಸೌ ಪುರುಷಃ, ಎರಡೂ ಕಿವಿಗಳಲ್ಲಿ ಆ ಧ್ವನಿ ಮಾರ್ಮೊಳಗತಾ ಇದೆ. ಎಲ್ಲವೂ ಪುರುಷನೇ, ಎಲ್ಲವೂ ಪುರುಷೋತ್ತಮನೇ, ನಿನ್ನ ಆಶೀರ್ವಾದದಿಂದ, ನಿನ್ನ ದಯೆಯಿಂದ, ನೀನು ಕರುಣಿಸುವುದರಿಂದ, ಅಂದರೆ ನಾನು ತಪಸ್ಸು ಮಾಡಿದ್ದರಿಂದ ಅನ್ನುವ ಅಹಂಭಾವ ಇಲ್ಲ ಇಲ್ಲಿ. ನೀನು ಕರುಣಿಸುವುದರಿಂದ. ತತ್ತೇ ಪಶ್ಯಾಮಿ, ನಾನು ನೋಡ್ತಾ ಇದ್ದೇನೆ, ನೀನು ಯಾರು ಅಂತ ನೋಡ್ತಾ ಇದ್ದೇನೆ. ಕಣ್ಣ ಮುಂದೆ ಕೇಸರಿಯ ಸೂರ್ಯ ಪ್ರಜ್ವಲಿಸಿಬಿಟ್ಟ. ಪ್ರಕಾಶಮಾನವಾಗಿ, ಕಾಂತಿಪೂರ್ಣವಾಗಿ ಝಗಝಗಿಸಿಬಿಟ್ಟ. ನೋಡಲಿಕ್ಕೆ ಆಗದಂತಹ ಪ್ರಕಾಶ. ಯೋಸಾವಸೌ ಪುರುಷಃ, ಮತ್ತೊಮ್ಮೆ ಗುರುಗಳ ಧ್ವನಿ. ಸೋಹಮಸ್ಮಿ ಅಂದರು. ಅಯ್ಯಪ್ಪ, ಏನು ಕಾಣ್ತಾ ಇದ್ದಾಳೆ, ಏನು ಕಾಣ್ತಾ ಇದ್ದಾಳೆ? ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡಂತೆ ಮೈತ್ರೇಯಿ ಕಣ್ಣ ಮುಂದೆ ತನ್ನನ್ನೇ ತಾನು ಕಾಣುತ್ತಿದ್ದಾಳೆ. ನಡುಗಿಬಿಟ್ಟು ಕಣ್ಣನ್ನು ತೆಗೆದಳು. ಸೂರ್ಯ ಮಂಡಲದ ಮಧ್ಯದಲ್ಲಿಯೂ ತಾನೇ ಕಾಣ್ತಾ ಇದ್ದಾಳೆ. ಏನಿದರ ಅರ್ಥ? ಸೋಹಮಸ್ಮಿ ಯೋಸಾವಸೌ ಪುರುಷಃ ಸೋ ಅಹಂ ಅಸ್ಮಿ ಸಹ ಅಹಂ ಅಸ್ಮಿ. ಸಹ ಅಹಂ ಅಸ್ಮಿ, ಅವನೇ ನಾನಾಗಿದ್ದೇನೆ, ನಾನು ಅವನಲ್ಲಿದ್ದೇನೆ, ಅವನೇ ನನ್ನ ಒಳಗಿದ್ದಾನೆ. ಮತ್ತೊಮ್ಮೆ ಮೈತ್ರೇಯಿ ಕಣ್ಣು ಮುಚ್ಚಿದರೆ ಆ ಸೂರ್ಯ ಮಂಡಲದಲ್ಲಿ ತಾನು ಸಹ ಅಹಂ ಅಸ್ಮಿ. ತಟಸ್ಥಳಾಗಿ ಅದನ್ನು ನೋಡುತ್ತಾ ಕುಳಿತಿದ್ದಾಳೆ. ಮೈತ್ರೇಯಿ ಅಂದರು. ಕಣ್ಣು ತೆರೆದಳು. ಸೂರ್ಯ ಮೂರಡಿ ಮೇಲಕ್ಕೆ ಬಂದು ಬಿಟ್ಟಿದ್ದಾನೆ, ಬಿಳಿದಾಗಿ ಬಿಟ್ಟಿದ್ದಾನೆ, ಪ್ರಜ್ವಲಿಸ್ತಾ ಇದ್ದಾನೆ. ಅದರೊಳಗೆ ನೋಡಿದರೆ ಅದರೊಳಗೆಯೂ ತನ್ನದೇ ಮುಖ. ಗುರುಗಳೇ, ಸಹ ಅಹಂ ಅಸ್ಮಿ, ನೀನು ಏನು ಇದನ್ನು ನೋಡುತ್ತಿದ್ದೀಯೋ ಅದನ್ನು ನಾನು ಹಲವು ವರ್ಷಗಳ ಹಿಂದೆಯೇ ಬರೆದು ಬಿಟ್ಟೆ. ಗುರುಗಳೇ, ನನಗೆ ಒಂಥರ ರೋಮಾಂಚನ ಆಗ್ತಾ ಇದೆ, ಆದರೆ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಹೇಳು, ಈ ಹೊತ್ತು ನೀನು ನೋಡಿದ್ದು ಸಾಕು. ಹಣ್ಣನ್ನು ತಗೊಂಡು ಇನ್ನೊಂದು ಗಂಟೆ ಬಿಟ್ಟು ಬಾ. ನಿನಗೆ ಏನು ದರ್ಶನವಾಯಿತು ಅನ್ನುವುದನ್ನು ನಾನು ನಿನಗೆ ಹೇಳ್ತೀನಿ. ತುಂಬ ಸಂತೋಷದಿಂದ ಗುರುಗಳ ಕಾಲಿಗೆ ನಮಸ್ಕಾರ ಮಾಡಿದ ಮೈತ್ರೇಯಿ ತನ್ನ ಕುಟೀರಕ್ಕೆ ತೆರಳಿದಳು. ಭಗವತ್ಪಾದರು ಈ ಉಪನ್ಯಾಸವನ್ನು ಕೊಟ್ಟು ಇಲ್ಲಿಗೆ ನಿಲ್ಲಿಸಿ, ಎಲ್ಲ ಅರ್ಥ ಆಯ್ತಾ? ನಿಮಗೆಲ್ಲ ಯಾಜ್ಞವಲ್ಕರ ಉಪದೇಶ ದಕ್ಕಿತೋ, ಸತ್ಯದರ್ಶನವಾಯಿತೋ, ಆತ್ಮದರ್ಶನವಾಯಿತೋ ಅಂತ ಕೇಳಿದರು. ಮುಂದೆ ಕುಳಿತಿದ್ದ ವಿದ್ವಾಂಸರು ಯಾರೂ ಏನೂ ಮಾತಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾರೆ. ಭಗವತ್ಪಾದರು ಹೇಳಿದರು, ಇದು
ಇಂದು ನೀವು ಕಂಡಂತಹ ಪಾರ್ಶ್ವದರ್ಶನ, ಇದರ ಅರ್ಥ, ಇದರ ತಾತ್ಪರ್ಯ, ಇದರ ಸಂಪೂರ್ಣ ದರ್ಶನ ಇದೀಗ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಕೊಡಲಿರತಕ್ಕಂತಹ ವಿವರಣೆಯಲ್ಲಿ ಅಡಗಿದೆ. ಅದನ್ನು ಕೇಳಲಿಕ್ಕೆ ಸಿದ್ಧರಾಗಿ. ಆತ್ಮೀಯರೇ, ಭಗವತ್ಪಾದರು ತಮ್ಮ ಉಪನ್ಯಾಸವನ್ನು ಮುಂದುವರೆಸಿದ್ದಾರೆ. ಯಾಜ್ಞವಲ್ಕ್ಯರು ಏನು ವಿವರಣೆಯನ್ನು ಕೊಟ್ಟರು ಅನ್ನುವುದನ್ನು ಅದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣವೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.